ಗ್ಲಾಸ್ ಹೌಸ್ ಅಂದರೆ ಇಂದಿರಾ ಗ್ಲಾಸ್ ಮನೆಯಲ್ಲಿ ಒಂದು ನಿಜ್ಗೆ ಅವರ ಹೆಸರಿನಲ್ಲಿ ಒಂದು ಗ್ಯಾಲರಿ ನಡೆಸ್ತಾ ಇದ್ದೀವಿ. ಅಲ್ಲಿ ಸುಮಾರು ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊತ ಬಂದೀವಿ. ನಂತರ ಕೊರೋನಾ ಬಂದು 2 ವರ್ಷ ನಂತರ ಅಲ್ಲಿ ಕಾರ್ಯಕ್ರಮ ಸ್ಥಗಿತ ಆಯಿತು. ಯಾವುದೂ ಆ್ಯಕ್ಟಿವಿಟೀಸ್ ಆಗಲಿಲ್ಲ. ನಂತರ ಅದು ಸ್ಮಾರ್ಟ್ ಸಿಟಿ ಅಂಡರ್ ಡೆವಲಪ್ಮೆಂಟ್ ಮಾಡೋ ಸಲುವಾಗಿ ಒಂದು ಗಾರ್ಡನ್ನು ಮತ್ತು ಗ್ಯಾಲರಿ ಅವರು ತೊಗೊಂಡು, ಹಿಂಗಾಗಿ ನಮ್ಮ ಗ್ಯಾಲರಿ ಇದ್ದಂಗೆ ಆಯಿತು. ನಂತರ ನಾವು ಎಲ್ಲ ರಾಜಕೀಯ ವ್ಯಕ್ತಿಗಳು ಮತ್ತು ಮಹಾನಗರ ಸದಸ್ಯರು ಜಗದೀಶ್ ಶೆಟ್ಟರ್, ರಮಣ ಪಡಿಗೇರ, ವೀರಣ್ಣ ಸೌದಿ, ಆಮೇಲೆ ಪನ್ನಂಬಸಿ, ನಮ್ಮ ಬಿಲ್ಪಾ ಶೆಟ್ಟಿ, ಇವನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ನಿಮಿಷರ ಭೇಟಿಯಾಗಿ ನಾವು ಮತ್ತೆ ಒಂದು ಜಗದೀಶ್ ಶೆಟ್ಟರ್ ಅವರ ಒಂದು ಅಭಿಪ್ರಾಯದ ಪ್ರಕಾರ ನಮ್ಮ ಹುಬ್ಬಳ್ಳಿ ಚಿಕ್ಕುರೆಯ ಆರ್ಟ್ ಗ್ಯಾಲರಿ ಅನ್ಸುತ್ತೆ. ಅದು ಮೊದಲಿಂದ ಚಿಕ್ಕುರೆಯ ಆರ್ಟ್ ಗ್ಯಾಲರಿ. ಅಲ್ಲಿ ಸುಮಾರು ಮೊದಲಿಗೆ ಸ್ಟಾರ್ಟಿಂಗ್ ಸುಮಾರು ಕಾರ್ಯಕ್ರಮಗಳು ಆದವು. ತದನಂತರ ಅಲ್ಲಿ ಯಾರು ನಮ್ಮ ಕಲಾವಿದರು ಒಂದೊಂದು ಗ್ಯಾಲರಿಯಲ್ಲಿ ಏನೋ ವ್ಯವಸ್ಥೆ ಮಾಡಲಿಲ್ಲ, ಯಾವುದಕ್ಕೆಲ್ಲ ವ್ಯವಸ್ಥೆ ಮಾಡಲಿಲ್ಲ, ಅದು ಹಾಗೆ ಹೋಗ್ತಂತು. ಸೊ ಅದನ್ನು ಮಹಾನಗರ ಪಾಲಿಕೆಯವರು ಅಲ್ಲಿ ತಮ್ಮ ಕಚೇರಿಯನ್ನು, ಆಮೇಲೆ ಪೊಲೀಸ್ ಸ್ಟೇಷನನ್ನು, ಆಮೇಲೆ ಅಗಸ್ತ್ಯ ಫೌಂಡೇಶನ್ ಅನ್ನುವಂಥ ಒಂದು ಸೈನ್ಸ್ ಇನ್ಸ್ಟಿಟ್ಯೂಟ್ ಅವರು ಅಲ್ಲಿ ಹೋಗ್ತು ಆ ಒಂದು ಪೂರ್ತಿ ಬಿಲ್ಡಿಂಗನ್ನು ಆಕ್ಯುಪೈ ಮಾಡಿಕೊಂಡ್ರು. ತದನಂತರ ಪೊಲೀಸ್ ಸ್ಟೇಷನ್ ಖಾಲಿ ಆಯಿತು. ಅವ್ರು ಬೇರೆ ಕಡೆ ಬಿಲ್ಡಿಂಗ್ ಕಡೆ ಹೋದರು. ಅವರು ಮೊದಲೇ ಹೇಳಿದ್ರು ನಮಗೆ ಜಗದೀಶ್ ಶೆಟ್ಟರು, ಆ ಪೊಲೀಸ್ ಸ್ಟೇಷನ್ ಖಾಲಿ ಆಗುತ್ತೆ, ಅದು ಖಾಲಿ ಆದ ನಂತರ ತಾವು ಅಲ್ಲಿ ಹೋಗುದು ಅಂತ ಅನ್ನೋಂಥದ್ದು. ಆ ರೀತಿ ಅವರು ಮೇಯರ್ ಅವ್ರಿಗೆ ಮತ್ತು ಎಲ್ಲ ಕಮಿಷನ್ ಅವ್ರಿಗೆ ಫೋನ್ ಮಾಡಿ ಅವ್ರಿಗೆ ಅಲ್ಲಿ ಮಾಡಿದ್ರು. ಅದರ ರೀತಿ ಪ್ರಕಾರ ಮಹಾನಗರ ಪಾಲಿಕೆ ಒಂದು ಸಭಾ ಜನರಲ್ ಬಾಡಿ ಮೀಟಿಂಗ್ಗಳಲ್ಲಿ ಈ ಗ್ಯಾಲರಿಯನ್ನು ಪಂಚಬ್ರಹ್ಮ ಡಾಕ್ಟರ್ ರಮ್ಯ ಮಿನಿಸ್ಟ್ರಿ ಸಮಿತಿಯವರಿಗೆ ಹಸ್ತಾಂತರಿಸಬೇಕು ಅನ್ನೋಂಥ ಒಂದು ತೀರ್ಮಾನ ಎಲ್ಲರೂ ಒಪ್ಪಿಗೆ ಅಲ್ಲಿ ತೆಗೆದುಕೊಳ್ಳಾಯಿತು. ಆ ಪ್ರಕಾರ ನಮಗೆ ಗ್ಯಾಲರಿಯನ್ನು ಮಹಾನಗರ ಪಾಲಿಕೆ ಕೊಡುವಂಥದ್ದು. ಆ ಗ್ಯಾಲರಿ ಕೊಟ್ಟ ನಂತರ ನಾವು ಮೇಲಿನ ಭಾಗ ಸುಮಾರು 200 ಕಲಾಕೃತಿಗಳ ಪ್ರದರ್ಶನ ಮಾಡುವಂಥ ಒಳ್ಳೆ ಕಲಾ ಗ್ಯಾಲರಿ. ಅಲ್ಲಿ ಸುಮಾರು ನಾವು ಒಂದು ಆರ್ಟ್ ಕ್ಯಾಂಪ್ ಮಾಡಿದ್ವಿ. ಈಗಾಗಲೇ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾದಂಥ ಒಂದು ಕಾರ್ಯಕ್ರಮ ಮಾಡಿದ್ದೇವೆ. ಮಾಡಿದ್ವಿ. ಮೂರನೇ ಕಾರ್ಯಕ್ರಮ ಜಗದೀಶ್ ಶೆಟ್ಟರ್ ಕಡೆಯಿಂದ ಉದ್ಘಾಟಿಸಬೇಕು ಅನ್ನೋಂಥ ತೀರ್ಮಾನ ತಂದು ಅವರನ್ನು ನಾವು ನೇಮಿಸಿ ಅದೇ ಪ್ರಕಾರ ಹೋಗಿ ಇವತ್ತಿನ ಉದ್ಘಾಟನೆ ಮಾಡಿದರೆ ಎಲ್ಲ ಈ ಗ್ಯಾಲರಿ ನೋಡಿ ತುಂಬ ಸಂತೋಷಪಟ್ಟು ಎಲ್ಲ ಬಂದಂಥ ಎಲ್ಲ ಅತಿಥಿಗಳು ಗ್ಯಾಲರಿ ನೋಡಿ ಎಲ್ಲ ನೋಡಿ ಆನಂದಪಟ್ಟಿದ್ದಾರೆ. ಹಾಗೂ ಮುಂಬರುವ ದಿನಗಳಲ್ಲಿ ನಾವು ಮಹಾನಗರ ಪಾಲಿಕೆಯಿಂದ ಅಥವಾ ಸರ್ಕಾರದಿಂದ ನಿಮಗೆ ಗ್ಯಾಲರಿ ಏನು ಸೌಲಭ್ಯ ಬೇಕು ಅದನ್ನು ಮಾಡಿಕೊಡಲು ಆಶ್ವಾಸನೆ ಕೊಟ್ಟಿದ್ದಾರೆ. ಆಮೇಲೆ ಈಗಾಗಲೇ ಈ ಹಿಂದಿನ ಒಂದು ಮಹಿಳಾ ದಿನಾಚರಣೆ ಫಂಕ್ಷನ್ಗಳಲ್ಲಿ ಈ ಭಾಗದ ಧಾರವಾಡ ಸಿಟಿ ಸೆಂಟ್ರಲ್ ಕ್ಷೇತ್ರದ ಶಾಸಕರಾದ ಶ್ರೀ ಮಹೇಶ್ ನಿಂಗೇಕಾಯಿ ಅವರು 10 ಲಕ್ಷಗಳನ್ನು ನಾನು ಗ್ಯಾಲರಿ ಡೆವಲಪ್ಮೆಂಟ್ ಕೊಡುತ್ತೇನೆ ಅಂತ ವಾಗ್ದಾನ ಮಾಡಲಿದ್ದಾರೆ. ಮುಂದಿನ ದಿನ ನಾವು ಕಾಯ್ತಾ ಇದ್ದೇವೆ. ಸೊ ಅದನ್ನು ನೋಡಿ ಈ ಗ್ಯಾಲರಿ ನಾವು ಒಂದು ಒಳ್ಳೆಯ ಸುಸಜ್ಜಿತವಾದಂಥ ಆರ್ಟ್ ಗ್ಯಾಲರಿ ನಾವು ಹುಬ್ಬಳ್ಳಿಯಲ್ಲಿ ಮಾಡಬೇಕು. ಎಲ್ಲ ಕಲಾವಿದರು ಇಲ್ಲಿ ಕಲಾ ಪ್ರದರ್ಶನ, ಕಲಾ ಆ್ಯಕ್ಟಿವಿಟೀಸು, ಆರ್ಟ್ ಕ್ಯಾಂಪು, ಚಿಕ್ಕ ಮಕ್ಕಳ ಕ್ಲಾಸ್ ಸ್ಪರ್ಧೆ, ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಸತತ ಈ ಗ್ಯಾಲರಿಯಲ್ಲಿ ಕಲಾ ಚಟುವಟಿಕೆಯನ್ನು ಮಾಡುವಂಥ ಯೋಜನೆ ಹಾಕೊಂಡಿದ್ದೇವೆ. ಅದಕ್ಕೆ ಎಲ್ಲ ಕಲಾವಿದರು, ಎಲ್ಲ ಕಲಾಸಕ್ತರು, ಕಲಾಪ್ರಿಯರು ನಮ್ಮ ಎಲ್ಲ ಸಹಾಯ ಸಹಕಾರ ಬಂದು ಈಗ ಇಲ್ಲಿಯ ಒಂದು ಕಲಾ ಪ್ರದರ್ಶನವನ್ನು ವೀಕ್ಷಿಸಿ ಶಿಕ್ಷಿಸಿಕೊಂಡು ಹೋಗಬೇಕಾಗಿ ನಮಗೆ ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಕೆ.ವಿ. ಶಂಕರ್, ಚಿತ್ರಕಲಾವಿದ ಹುಬ್ಬಳ್ಳಿ. ಇವತ್ತು ವಿಶ್ವ ಚಿತ್ರಕಲಾ ದಿನಾಚರಣೆಯ ಅಂಗವಾಗಿ ನಾವು ಇಲ್ಲಿ ಹುಬ್ಬಳ್ಳಿಯ ಮಿನಿಸ್ಟ್ರಿ ಆರ್ಟ್ ಗ್ಯಾಲರಿಯಲ್ಲಿ ಒಂದು ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೀವಿ. ಆ ನಿಮಿತ್ತ ನಾವು ಇಲ್ಲೆಲ್ಲ ಸೇರಿದ್ದೀವಿ. ಇವತ್ತು ಹುಬ್ಬಳ್ಳಿಗೆ ಒಂದು ಹೊಸ ಗ್ಯಾಲರಿ ಒಂದು ಮಹಾನಗರ ಪಾಲಿಕೆಯ ವತಿಯಿಂದ ನಡೆಸಿದೆ. ಈ
ಆರ್ಟ್ ಗ್ಯಾಲರಿಯನ್ನು ಬಹಳ ಅದ್ಭುತವಾಗಿ ನಾವು ಎಲ್ಲ ಕಲಾವಿದ ಹೋರಾಟದ ಮೂಲಕ ನಾವು ಪಡ್ಕೊಂಡಿದ್ದೀವಿ. ನಮ್ಮೆಲ್ಲ ಕಲಾವಿದರ ಪರಿಶ್ರಮವನ್ನು ಮೆಚ್ಚಿಕೊಂಡು ನೀವೆಲ್ಲ ಒಟ್ಟಾಗಿ ಪ್ರಯತ್ನ ಮಾಡಿದ್ದಕ್ಕೆ ನಿಮಗೆ ಬಿಲ್ಡಿಂಗ್ ಸಿಕ್ಕಿದೆ. ಈ ಗ್ಯಾಲರಿಯನ್ನು ನಾವು ಅತ್ಯುನ್ನತ ಮಟ್ಟಕ್ಕೆ ಏರಿಸೋಣ, ರಾಜ್ಯದ ಮತ್ತು ರಾಷ್ಟ್ರದ ಅತ್ಯುತ್ತಮ ಗ್ಯಾಲರಿಯನ್ನಾಗಿ ಮಾಡೋಣ. ಇದನ್ನ ಫುಲ್ ಸೆಂಟ್ರಲ್ AC ಮಾಡಿಬಿಡೋಣ. ಮತ್ತೆ ಕೆಳಗಡೆ ಟ್ಯಾಕ್ಸ್ ಬಿಲ್ಲಿಂಗ್ ಕಲೆಕ್ಷನ್ ಇದೆಯಲ್ಲ ಅದನ್ನು ಕೂಡ ತೆಗೆದು ಪೂರ್ತಿ ಆರ್ಟ್ ಗ್ಯಾಲರಿ ಆಗಿನೇ ಮಾರ್ಪಾಡು ಮಾಡಿ ಕೊಡೋಣ ಅಂತೇಳಿ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ನಮ್ಗೆ. ಸೊ ನಾವು ಎಲ್ಲ ಕಲಾವಿದರ ಪರವಾಗಿ ನಮ್ಮ ಜಗದೀಶ್ ಶೆಟ್ಟರ್ ಅವರಿಗೆ ಹಾಗೂ ಮಹಾನಗರ ಪಾಲಿಕೆಗೆ ಧನ್ಯವಾದಗಳನ್ನು ಹೇಳ್ತೀವಿ. ಮತ್ತೆ ನಮ್ಮ ಎಲ್ಲ ಕಲಾವಿದರು ಹುಬ್ಬಳ್ಳಿ ಧಾರವಾಡ ಮತ್ತು ಏನ್ ಕರ್ನಾಟಕದ ಎಲ್ಲಾ ಕಲಾವಿದರು ಕೂಡ ನಮ್ಮ ಹುಬ್ಬಳ್ಳಿಯ ಈ ಆರ್ಟ್ ಗ್ಯಾಲರಿಗೆ ಬರ್ರಿ ಮತ್ತು ಇಲ್ಲಿ ಪ್ರದರ್ಶನಗಳನ್ನು ಹಮ್ಮಿಕೊಡ್ರಿ. ಇಲ್ಲೆಲ್ಲ ಪ್ರದರ್ಶನಗಳನ್ನು ಮಾಡೋ ಮುಖಾಂತರ ಹುಬ್ಬಳ್ಳಿಯ ನಗರದ ಕಲಾಪ್ರೇಮಿಗಳಿಗೆ ತಾವು ತಮ್ಮ ಕಲಾಕೃತಿಗಳ ಪ್ರದರ್ಶನ ಮಾಡೋ ಮೂಲಕ ಇಲ್ಲಿ ಜನಕ್ಕೂ ಕೂಡ ತಮ್ಮ ಕಲಾಕೃತಿಗಳನ್ನು ಪರಿಚಯ ಮಾಡಿಕೊಡ್ರಿ, ತಾವು ಕೂಡ ಪರಿಚಯ ಆಗ್ರಿ ಅಂತ ಹೇಳಿ ಈ ಮೂಲಕ ನಾವು ಮಿನಿಟಿ ಆರ್ಟ್ ಗ್ಯಾಲರಿ ಸಮಿತಿಯ ವತಿಯಿಂದ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ವಿಶ್ವ ಚಿತ್ರಕಲಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು GR ಮಲ್ಲಾಪುರ ಅಂತೇಳಿ ಹುಬ್ಬಳ್ಳಿಯ ಚಿತ್ರಕಲಾವಿದ. ಇಲ್ಲಿ ನಾವು ಡಾಕ್ಟರ್ ME ಮಣಿಜಿಗಿ ಆರ್ಟ್ ಗ್ಯಾಲರಿ ಅಂತೇಳಿ ಓಪನ್ ಮಾಡಿದ್ದೀವಿ. ಇವತ್ತು ಉದ್ಘಾಟನೆ ಆಗಿದೆ. ಇದರಲ್ಲಿ ಸುಮಾರು ಒಂದು 100 ಕಲಾವಿದರ ಚಿತ್ರಕಲಾಕೃತಿಗಳು ನೋಡೋದಕ್ಕೆ ಸಿಗ್ತವೆ ಮತ್ತು ಒಬ್ಬೊಬ್ರದ್ದು 2 ಕಲಾಕೃತಿ ಇರ್ತಾವೆ. ಸುಮಾರು ಒಂದು 200 ಕಲಾಕೃತಿಗಳ ಮೇಲೆ ನೋಡೋದಕ್ಕೆ ಸಿಗ್ತವೆ. ದಯವಿಟ್ಟು ಇದನ್ನ ಎಲ್ಲರೂ ನೋಡಿ ಸಂತೋಷ ಪಡಬೇಕು, ಆಮೇಲೆ ಇದನ್ನ ಪ್ರಮೋಟ್ ಮಾಡಬೇಕು ಅಂತೇಳಿ ಎಲ್ಲರಿಗೂ ತಿಳ್ಕೊಳ್ತೀನಿ. ಒಳ್ಳೆ ಕಲಾಕೃತಿಗಳು ಇದಾವೆ. ಬರೀ ನಾವು ಬಾಯಲ್ಲಿ ಹೇಳಿದ್ರೆ ಸರಿ ಆಗೋದಿಲ್ಲ. ಎಲ್ಲರೂ ಬಂದು ನೋಡಿದ್ಮೇಲೆ ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ರಿ ಅಂತಂದು ನಾ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್.